ನಮಸ್ಕಾರ. ಇವತ್ತಿನ ಸಂಚಿಕೆ ಮೈಸೂರು ಶ್ರೀರಾಂಪುರ 2ನೇ ಹಂತದಲ್ಲಿರುವಂತಹ ಮಧುವನ ಹೌಸಿಂಗ್ ಸೊಸೈಟಿಯವರು ಮಾಡಿರುವಂಥ ಮಧುವನ ಲೇಔಟಲ್ಲಿದ್ದೀನಿ. ಈಗ ನಾನು ಸಂಚರಿಸುತ್ತಿರುವಂತಹ ರಸ್ತೆ ಏನಿದೆ, ಇಲ್ಲಿರುವಂತಹ ನಿವೇಶನಗಳು ಎಲ್ಲವೂ 50-80 ಅಂದರೆ 50-80. ಇಲ್ಲಿ ಒಂದು 50-80 ಸೈಟ್ ಸೇಲ್ಗಿದೆ. ನಾನು ಸೈಟನ್ನ ತೋರಿಸ್ತಾ ನಿಮಗೆ ಯಾಕೆ ಈ ರೋಡನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಪ್ರಾಪರ್ಟಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರು ಮತ್ತು ಮನೇನ ಕಟ್ಕೋಬೇಕು, ತಮ್ಮ ಕನಸಿನ ಮನೇನ ಮೈಸೂರಲ್ಲಿ ಕಟ್ಟಬೇಕು ಅಂತ ಇರೋರಿಗೆ ನಾನು ಬರೀ ನೋಡಿ ಇದೊಂದು ಸೈಟ್ ಇದೆ, ಈ ಸೈಟ್ ಸೇಲ್ಗಿದೆ, ಇದನ್ನು ತೊಗೊಂಬಿಡಿ ಅಂತಂದರೆ ಅರ್ಥ ಆಗಲಿಕ್ಕಿಲ್ಲ. ಐ ವುಡ್ ಲೈಕ್ ಮೈ ಚಾನಲ್ ವ್ಯೂವರ್ಸ್ಗೆ ಲೊಕ್ಯಾಲಿಟಿ ಎಷ್ಟು ಪ್ರಾಪರ್ಟಿ ಮುಖ್ಯನೋ ಲೊಕ್ಯಾಲಿಟಿ ಅಷ್ಟೇ ಮುಖ್ಯವಾಗಿರುತ್ತೆ. ನಾನೀಗ ಯಾವ ನಿವೇಶನ ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ, ಅದಿರುವಂಥದ್ದು ಇದೇ ರಸ್ತೆಯಲ್ಲೇ. ಸೊ ನಾನು ಆ ಸೈಟ್ನ ತೋರ್ಸೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಆಲ್ ದ ವ್ಯೂಯರ್ಸ್ ಟು ಎಕ್ಸ್ಪೀರಿಯನ್ಸ್ ದ ಲೊಕ್ಯಾಲಿಟಿ. ನಾನಿದ್ದನ್ನು ಲೈವಲ್ಲಿ ರೆಕಾರ್ಡ್ ಮಾಡ್ತಾ ಇರುವಂಥದ್ದು. ಈ ವಿಡಿಯೋನ ನಾನು ರೆಕಾರ್ಡ್ ಮಾಡಿ ಸ್ಟುಡಿಯೋದಲ್ಲಿ ಎಡಿಟ್ ಮಾಡ್ತಾ ಇರುವಂಥದ್ದಾಗಿರಲ್ಲ. ಐ ಆಮ್ ರೆಕಾರ್ಡಿಂಗ್ ದಿಸ್ ವೆನ್ ಐ ಆಮ್ ಆನ್ ದ ಲೇಔಟ್. ಮೈಸೂರು ಮಧ್ಯಭಾಗದಿಂದ ಐ ಡೂ ಕನ್ಸಿಡರ್ ಮೈಸೂರು ಪ್ಯಾಲೇಸ್ ದ ಸೆಂಟರ್ ಆಫ್ ದ ಸಿಟಿ ಅಂತ. ಅಲ್ಲಿಂದ ದಿಸ್ ಲೊಕೇಶನ್ ನಾನು ಎಲ್ಲಿ ಸೈಟ್ ಸೇಲ್ಗಿದೆ 50-80 ಅಂತ ಹೇಳ್ತಾ ಇದ್ದೀನಿ. ದಿಸ್ ಈಸ್ ಹಾರ್ಡ್ಲಿ ಅಬೌಟ್ 6 ಕಿಲೋಮೀಟರ್ 7 ಕಿಲೋಮೀಟರ್ಸ್. ಅಂದರೆ ಮೈಸೂರು ಮಧ್ಯಭಾಗದಿಂದ ರೈಲ್ವೆ ಸ್ಟೇಷನ್ ಇರ್ಬೋದು, ದೇವರಾಜ ರೋಡ್ ಇರ್ಬೋದು, ಅಥವಾ ಮೈಸೂರು ಪ್ಯಾಲೇಸ್ ಇರ್ಬೋದು, ಮೈಸೂರು ಸಿಟಿ ಸೆಂಟರ್ ಕಮರ್ಷಿಯಲ್ ಹಬ್ ಅಂತ ಹೇಳ್ತೀವಿ, ಅಲ್ಲಿಂದ ದಿಸ್ ಪ್ರಾಪರ್ಟಿ ಈಸ್ ನಾಟ್ ಈವನ್ 6 ಕಿಲೋಮೀಟರ್ಸ್. ಮೈಸೂರಿನ ಹೆಸರಾಂತ ಲೊಕೇಶನ್ ಅಂದರೆ ಐ ವಿಲ್ ಟಾಕ್ ಅಬೌಟ್ ವಿವೇಕಾನಂದ ನಗರ ಸರ್ಕಲ್. ವಿವೇಕಾನಂದ ನಗರ ಸರ್ಕಲ್ಲಿಂದ ದಿಸ್ ಲೊಕೇಶನ್ ಇಸ್ ಹಾರ್ಡ್ಲಿ ಅಬೌಟ್ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಒಳಗಿರುವಂಥದ್ದು. ನೆಕ್ಸ್ಟ್ ಸೈಟ್ ತೋರ್ಸೋಕ್ಕಿಂತ ಮುಂಚೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡೋಣ. ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಈಗಾಗಲೇ ಹ್ಯಾಂಡ್ ಓವರ್ ಆಗಿರುವಂತಹ ಏರಿಯಾ ಆಗಿರುತ್ತೆ ಇದು. ಅಂದರೆ ಫಸ್ಟ್ ಕುಡಿಯೋ ನೀರಿನ ವ್ಯವಸ್ಥೆ, ನಿರಂತರವಾಗಿ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇದೆ. ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು ಮತ್ತು ದಿನನಿತ್ಯ ನೀರು. ಒನ್ ಆಫ್ ದ ಮೋಸ್ಟ್ ಆಸ್ಟ್ ಕ್ವಶನ್ ಆನ್ ಎನಿ ವಿಡಿಯೋ ಆಫ್ ಮೈನ್ ಏನು ಅಂತಂದರೆ, ನೀರಿದೆಯಾ ಅಂತ. ಖಂಡಿತವಾಗ್ಲೂ ನಿರಂತರವಾಗಿ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇರುವಂತಹ ಏರಿಯಾ. ನೆಕ್ಸ್ಟ್ ಕ್ವಶನ್ನು ನೋಡಿ, ನಾನು ನೆಕ್ಸ್ಟ್ ನಿಮ್ಮ ಕ್ವಶನ್ಗಳನ್ನ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಯಾವ ಏರಿಯಾದ ಯಾವ ರೋಡಲ್ಲಿ ಇದ್ದೀನಿ, ಕ್ಯಾನ್ ಯು ಸಿ ದ ಗ್ರೀನ್ರಿ. ಎಷ್ಟು ಮರಗಳಿದೆ, ಸೋ ಮಚ್ ಆಫ್ ಟ್ರೀಸ್. ಮತ್ತು ನಾನೀಗ ಆಗಲೇ ಇದು 2 ನಿಮಿಷ ಆಗಿತ್ತು ನಾನು ಈ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲೂ ಸಹ ನೋಡಿ ಎಂಟೈರ್ ರೋಡಲ್ಲಿ ಕ್ವೈಟಾಗಿದೆ, ಕಾಮ್ ಆಗಿದೆ. ಪೀಪಲ್ ಆರ್ ಆಲ್ ಆನ್ ಟು ದೆಮ್ಸೆಲ್ಫ್. ಇಲ್ಲೂ ಸಹ ಗಲಾಟೆಗಳಿಲ್ಲ, ಟ್ರಾಫಿಕ್ ಮೂಮೆಂಟ್ ಇಲ್ಲ. ದಿಸ್ ಹೌ ಕ್ವೈಟ್ ಇಸ್ ದಿಸ್ ಏರಿಯಾ. ಅದಕ್ಕೆ ಹೇಳಿದ್ದೆ ನಾನು ಯಾವ ಸೈಟು ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾವ ರೋಡಲ್ಲಿದೆ ಆ ಜಾಗನ ಎಕ್ಸ್ಪೀರಿಯೆನ್ಸ್ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಸೊ ಇದು 50-80 ಸೌತ್ ಫೇಸಿಂಗ್ ಸೈಟು ಸೇಲ್ಗಿರುವಂಥದ್ದು. ನಾನು ರೋಡ್ ತೋರಿಸಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಸೈಟ್ ನಂಬರ್ ಸಹ ಹಾಕಿರ್ತೀನಿ, ನೋಡಬಹುದು. ಮೈಸೂರಲ್ಲಿ ಕನಸಿನ ಮನೆಯನ್ನು ಕಟ್ಕೋಬೇಕು ಅಂತ ಇದ್ದೀವಿ. ನಮಗೊಂದು ಒಳ್ಳೆ ಸೈಟ್ ಬೇಕು, ಅಲ್ಲ ನಾವು ಇವಾಗ ಬರಲ್ಲ, ನಾವು ಅವರ ಪೀರಿಯಡ್ ಆಫ್ ಟೈಮ್ ಬರ್ತೀವಿ ಅನ್ನೋರಿಗೂ ಸಹ ಬಹಳ ಸೂಕ್ತವಾಗಿರುವಂತಹ ಏರಿಯಾ ಇದು. ಅಂದರೆ ಪೀಪಲ್ ಹೂ ವಾಂಟ್ ಟು ಬೈ ನೌ ದ ಪ್ರಾಪರ್ಟಿ ಆ್ಯಂಡ್ ಬಿಲ್ಡ್ ದರ್ ಡ್ರೀಮ್ ಹೋಮ್ ಇನ್ ಫ್ಯೂಚರ್. ಪ್ಯೂರ್ಲಿ ರೆಸಿಡೆನ್ಷಿಯಲ್. ಯಾವುದೇ ತರಹ ನೀವು ಇಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟಿ ಪ್ರಾಬ್ಲಿ ಇನ್ನು 10 ವರ್ಷಕ್ಕೂ ಬರಲ್ಲ. ಪ್ಯೂರ್ಲಿ ರೆಸಿಡೆನ್ಷಿಯಲ್ ಏರಿಯಾ ಆಗಿರುತ್ತೆ ಇದು. ಸೊ ಕನಸಿನ ಮನೇನ ಕಟ್ಕೋಬೇಕು ಅಂತ ಇರೋರು ಫಸ್ಟ್ ಥಿಂಗ್ ಅವ್ರಿಗೆ. ಸೆಕೆಂಡ್ ಥಿಂಗು, ನಾನು ಈಗಲೇ ಬಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕಟ್ಕೋತೀನಿ, ಅವ್ರಿಗೂ ಸಹ ಭಾಳ ಚೆನ್ನಾಗಿರುವಂಥದ್ದು. ನೀವು ನಿಮ್ಮ ಫ್ಯಾಮಿಲೀಲಿ ಯಾರ ಮೈಸೂರಲ್ಲಿ ಮನೇನ ಕಟ್ಕೋಬೇಕು ಅಂತ ಇದ್ದೀವಿ ಅಥವಾ ಕಟ್ಕೋಬೇಕು ಅಂತ ಇದ್ದೀವಿ ಅಥವಾ ನಾವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಬರಬೇಕು ಅಂತ ಇದ್ದೀವಿ, ಅವ್ರಿಗೂ ಸಹ ದಿಸ್ ಪ್ರಾಪರ್ಟಿ, ದಿಸ್ ಏರಿಯಾ, ದಿಸ್ ಲೊಕ್ಯಾಲಿಟಿ ಈಸ್ ವೆರಿ ಮಚ್ ಸೂಟೆಡ್. ಭಾಳ ಚೆನ್ನಾಗಿದೆ ಈ ಏರಿಯಾ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು. ಓಕೆ, ನಾನು ಯಾವ ಸೈಟು ಅಂತ ತೋರಿಸಲಿಲ್ಲ ಅಂತನಾ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಲೊಕೇಶನ್ಸ್ ಹಾಕ್ಕೊಟ್ಟಿರ್ತೀನಿ. ಅದು ಎರಡೂ ಗೊತ್ತಾಗ್ತಾ ಇಲ್ಲ ಅಂದರೆ ಡೂ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು.